ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MJ ಸ್ಯಾಮ್ ಫ್ಯಾಮಿಲಿ ಬ್ಲಾಗ್. ಇವತ್ತು ಸಿಂಪಲ್ ಆಗಿ ಟೇಸ್ಟಿಯಾಗಿ ಎಣ್ಗಾಯಿ ಗೊಜ್ಜು ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ನಾವು ಒಂದು ಬಟ್ಲಲ್ಲಿ ನೀರು, ಒಂದಿಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಆ ನೀರಿಗೆ ಒಂದು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಚಿಟಿಕೆ ಉಪ್ಪು, ಚಿರೋಟಿ ರವೆ ಒಂದೇ ಒಂಚೂರು, ಅಕ್ಕಿ ಹಸಿ ಹಿಟ್ಟು 2 ಕಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರಿಗೆ ತಕ್ಕಂತೆ ಇಟ್ಕೋಬೇಕು. ನೀರು ಒಂದು ಬಟ್ಲು ಆಗಿದ್ರೆ 2 ಬಟ್ಲು ಅಕ್ಕಿ ಹಸಿ ಹಿಟ್ಟು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. 1 ಬಟ್ಲು ನೀರಿಗೆ 2 ಬಟ್ಲು ಅಕ್ಕಿ ಹಸಿ ಹಿಟ್ಟು ಹಾಕಬೇಕು. ತುಂಬ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡಿ, ಕಲಸಿ ಒಂದು ಸೈಡ್ಗೆ ಎತ್ತಿಕ್ಬೇಕು. ನೆಕ್ಸ್ಟು ಈಗ ಎಣ್ಗಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಈಗ ಪ್ಲೇಟಲ್ಲಿ ತೋರಿಸ್ತಾ ಇರುವಂಥ ಸಾಮಗ್ರಿಗಳನ್ನೆಲ್ಲ ಒಂದು ಪ್ಯಾನ್ಗೆ ಹಾಕಿ ಉರಿಬೇಕು. ಕಡಲೆಬೇಳೆ, ಧನಿಯಾ, ಮೆಂತ್ಯ, ಜೀರಿಗೆ, ಒಣಮೆಣಸಿನ್ಕಾಯಿ ಮತ್ತು ಕಡಲೆಕಾಯಿ ಎಲ್ಲನೂ ಹಾಕಿ ಚೆನ್ನಾಗಿ ಉರಿಬೇಕು. ಎಣ್ಗಾಯಿ ಮಾಡೋಕ್ಕೆ ಪೌಡ್ರು ಬೇಕಾಗುತ್ತಲ್ವ, ಅದು ಇದರಿಂದನೇ ಸಾಧ್ಯ. ಚೆನ್ನಾಗಿ ಉರಿಬೇಕು. ಒಂಚೂರು ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಉರಿತಾ ಬರಬೇಕು. ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ಒಂಚೂರು ಎಣ್ಣೆ ಹಾಕ್ಕೊಂಡು ಬದನೆಕಾಯಿ ಹಾಕಿ ರೋಸ್ಟ್ ಮಾಡಬೇಕು. ಎಣ್ಗಾಯಿ ಗೊಜ್ಜು ಅಂದ್ರೇ ಬದನೆಕಾಯಿ ಅಂದರೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಈ ಥರ ಮಾಡಿ ನೋಡಿ, ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಫಸ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿಕಾಯಿ ಅಥವಾ ಯಾವುದಾದ್ರೂ ಇದ್ರೂ ಪರವಾಗಿಲ್ಲ, ಅದನ್ನು ಹಾಕಿ ಸ್ವಲ್ಪ ಈರುಳ್ಳಿ, 1-2 ಈರುಳ್ಳಿ ಹಾಕಿದ್ದೀನಿ, ಈರುಳ್ಳಿ ಹಾಕಬೇಕು. ನೆಕ್ಸ್ಟು ಇದನ್ನು ಹಾಕಿ ಟೊಮೆಟೊ ಹಾಕಬೇಕು. ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ 2 ಸ್ಪೂನು ಧನಿಯಾ ಪುಡಿ ಹಾಕಬೇಕು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಹಚ್ಮೆಣ್ಸಿನ ಪುಡಿ ಹಾಕಬೇಕು. ಹಚ್ಮೆಣ್ಸಿನ ಪುಡಿ ಹಾಕೋದ್ರಿಂದ ಸ್ವಲ್ಪ ಕಲರ್ ಬರುತ್ತೆ, ಟೇಸ್ಟ್ ಇರುತ್ತೆ. ಈ ಕಡೆ ಚೆನ್ನಾಗಿ ಬಾಡಿಸ್ಕೊಂಡಿರುವಂತಹ ಬದನೆಕಾಯಿಗೆ ಬರೀ ಎಣ್ಣೆ, ಬದನೆಕಾಯಿ 2 ಹಾಕಿ ಬಾಡಿಸಿ ಅದನ್ನ ಈ ಮಸಾಲೆ ಐಟಮ್ಸ್ ಎಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಜಾಸ್ತಿ ಕುದಿಸೋಕೆ ಹೋಗಬೇಡಿ. ಬರೀ ಒಂದೇ ಒಂದು ವಿಷಿಲ್ಲು ಕೂಗಿಸ್ಬೇಕು. ಜಾಸ್ತಿ ಕೂಗಿಸ್ಬಿಟ್ರೆ ಬದನೆಕಾಯಿ ಎಲ್ಲ ಫುಲ್ಲು ಪೇಸ್ಟ್ ಥರ ಆಗಿಬಿಡುತ್ತೆ. ಆವಾಗ ನಾವು ಏನು ಮಾಡಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಸರಿಯಾಗಿ. ಬದನೆಕಾಯಿ ಹಾಗೆ ಉಂಡುಂಡೆ ಥರ ಇರಬೇಕು. ಜಸ್ಟ್ ಒಂದೇ ಒಂದು ವಿಜಿಲ್ ಬಂದರೆ ಸಾಕು ನಮಗೆ. ಅದು ಒಂದು ವಿಜಿಲ್ ಬಂದ ತಕ್ಷಣ ಅದನ್ನು ಸೈಡ್ಗೆ ಎತ್ತಿಕ್ಬಿಡಿ, ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಬದನೆಕಾಯಿ ಫ್ರೈ ಸಿದ್ಧ ಆಗಿದೆ. ನೆಕ್ಸ್ಟು ನಾವು ಈಗ ರೊಟ್ಟಿ ಮಾಡ್ಕೊಳ್ಳೋಣ. ಕಲಸಿ ಮುಚ್ಚಿಟ್ಟಿದ್ವಲ್ಲ ಆ ರೊಟ್ಟಿನ ನೀಟಾಗಿ ಇನ್ನೊಂದು ಸರಿ ಎಲ್ಲನೂ ನಾದ್ಕೊಳ್ಳೋಣ. ಯಾವ ರೀತಿ ಇರಬೇಕು ಹಿಟ್ಟು ಅಂದರೆ, ಚಪಾತಿ ಹಿಟ್ಟಿನ ಅದಕ್ಕಿರಬೇಕು. ಒಂದು ಉಂಡೆ ಕಟ್ಟಿದ್ರೆ ನೀಟಾಗಿ ರೌಂಡಾಗಿ ಬರಬೇಕು. ಈ ಥರ ಇದ್ದರೆ ಪರ್ಫೆಕ್ಟಾಗಿರುತ್ತೆ ರೊಟ್ಟಿ, ಯಾವುದೇ ರೀತಿ ಕಿತ್ತೋಗೋದಿಲ್ಲ. ಹಾಗೆ ಈ ರೊಟ್ಟಿ ಮಾಡ್ಬೇಕಾದ್ರೆ ನಾನು ಕವರಲ್ಲಿ ಮಾಡ್ತೀನಿ, ನೀವು ಬಟರ್ ಶೀಟ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನಾನು ಎಣ್ಣೆ ಕವರ್ ಇರುತ್ತಲ್ಲ ಅದನ್ನೇ ಕಟ್ ಮಾಡಿ ರೌಂಡಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಉಂಡೆ ಎಲ್ಲ ಇಟ್ಟು ಅದ್ರ ಮೇಲೆ ಪ್ರೆಸ್ಸಿಂಗ್ ಮಿಷಿನ್ ಇದೆ ನಮ್ಮ ಮನೇಲಿ. ಆ ಪ್ರೆಸ್ಸಿಂಗ್ ಮಿಷಿನ್ನ ಅದ್ರ ಮೇಲೆ ಇಟ್ಟು ಪ್ರೆಸ್ ಮಾಡಿದ್ರೆ ಸಾಕು, ರೊಟ್ಟಿ ರೆಡಿ. ಈ ಥರ ಮಾಡೋದ್ರಿಂದ ಫಾಸ್ಟಾಗಿ ರೊಟ್ಟಿಗಳು ಬೇಗ ಆಗುತ್ತೆ, ರುಚಿಯಾಗೂ ಇರುತ್ತೆ. ಸಿಂಪಲ್ಲಾಗಿ ನಮಗೆ ಬೇಗ ಕೆಲಸ ಆಗುತ್ತೆ. ನೋಡಿ, ಒಂದು ಕವರ್ ಮೇಲೆ ಇನ್ನೊಂದು ಕವರ್ ಹಾಕಿ ಜಸ್ಟ್ ಒಂದು ಪ್ರೆಸ್ ಮಾಡಿದ್ರೆ ಸಾಕು, ರೊಟ್ಟಿ ನೀಟಾಗಿ ಶೇಪ್ ಆಗಿ ಇರುತ್ತೆ. ಮೇಲ್ಗಡೆ ಕವರ್ನ ತೆಗೆದುಬಿಟ್ಟು ಅದನ್ನ ಹಂಚ್ ಮೇಲೆ ಹಾಕಬೇಕು. ಹಾಕಿದ ತಕ್ಷಣ ಒಂಚೂರು ಎಣ್ಣೆ ಸವರ ಹಾಕಬೇಕು. ಹಾಕಿದ ತಕ್ಷಣ ನೀವೇನು ಮಾಡಬೇಕು, ಅದನ್ನು ಸಡನ್ನಾಗಿ ತೆಗಿಯೋಕೆ ಹೋಗ್ಬಾರ್ದು, ಮುಚ್ಚಬೇಕು. ಮುಚ್ಚಿದ್ಮೇಲೆ ಒಂದು ಸೈಡು ನೀಟಾಗಿ ಬೆಂದಿರುತ್ತೆ, ಅದನ್ನು ತೆಗೆದುಬಿಟ್ಟು ಉಲ್ಟಾ ದಬ ಹಾಕಬೇಕು. ಉಲ್ಟಾ ದಬ ಹಾಕಿದ್ಮೇಲೆ ಮತ್ತೆ ಮುಚ್ಚಕ್ಕೆ ಹೋಗ್ಬೇಡಿ, ಅದು ಹಾಗೇನೆ ರೋಸ್ಟ್ ಆಗುತ್ತೆ. ಈ ಥರ ನಿಮಗೆ ಬೇಗ ಆಗಬೇಕು, ಜಾಸ್ತಿ ರೊಟ್ಟಿಗಳು ಬೇಕು ಅಂದರೆ 2 ಹಂಚಿಟ್ಕೊಂಡು ಬೇಕಾದ್ರೆ ಮಾಡ್ಬೋದು. ನೋಡಿದ್ರಲ್ಲ ಎಣ್ಗಾಯಿ ಗೊಜ್ಜು ರೊಟ್ಟಿ ಎಷ್ಟು ಚೆನ್ನಾಗಿದೆ. ಒಮ್ಮೆ ಮಾಡಿ ನೋಡಿ, ಮನೇಲಿರೋರೆಲ್ಲರೂ ತಿಂತಾರೆ. ಬದನೆಕಾಯಿ ಅಂತ ಮೂಗು ಮುರಿಯೋರು ಸಹ ಎಣ್ಗಾಯಿ ಗೊಜ್ಜು ರೊಟ್ಟಿ ಮಾಡಿಕೊಡು ಅಂತ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಈ ಥರ ಮಾಡೋದ್ರಿಂದ 5-6 ರೊಟ್ಟಿ ಒಬ್ಬರು ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ಎಣ್ಗಾಯಿ ಗೊಜ್ಜು ರೊಟ್ಟಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಟು ಆಲ್.